ಯಾರು ಬುದ್ಧಿವಂತನನ್ನ ಹೋಲುತ್ತಾರೆ ಅಂತ ಹೇಳಿದ್ರೆ ನನ್ನ ಮಾತುಗಳನ್ನ, ಅಂದ್ರೆ ದೇವರ ಮಾತು, ದೇವರ ವಾಕ್ಯ, ಅದನ್ನ ಯಾರು ಕೇಳ್ತಾರೋ, ಯಾರು ಕೇಳಿ ಅದ್ರ ಪ್ರಕಾರ ನಡೀತಾರೋ ಅವ್ರು ಯಾರಿಗೆ ಸಮಾನ ಅಂದ್ರೆ ಬಂಡೆ ಮೇಲೆ ಮನೆ ಕಟ್ಟಿದ ಸಮಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಅರ್ಥ ಏನು? ಯಾರ ಮನೆಯಲ್ಲಿ ದೇವರ ವಾಕ್ಯ ಇರುತ್ತೆ, ಯಾರು ದೇವರ ವಾಕ್ಯವನ್ನ ಕೈಗೊಂಡು ನಡೀತಾರೋ ಅವರನ್ನ ದೇವರು ಒಬೇದೇದೋಮನನ್ನ ಆಶೀರ್ವದಿಸಿದ ಹಾಗೆ ನಮ್ಮನ್ನು ಸಹ. ದೇವರಿಗೆ ಮಹಿಮೆ ಕಲುಗುನುಗಾಕ. ಮೊದಲನೇದಾಗಿ ನಮ್ಮ ಮನೆ ಆಶೀರ್ವದಿಸಲ್ಪಡ್ಲಿಕ್ಕೆ ಏನಿರ್ಬೇಕು ಅಂದ್ರೆ ರಕ್ಷಣೆ ಇರಬೇಕು. ಎರಡನೇದಾಗಿ ಏನಿರ್ಬೇಕು ಅಂದ್ರೆ ದೇವರ ವಾಕ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆವಾಗ ನಮ್ಮ ಮನೆ ಆಶೀರ್ವದಿಸಲ್ಪಡುತ್ತೆ. ಮೂರನೇದಾಗಿ ನೋಡೋಣ, ಜೀವ ಏನಿರ್ಬೇಕು ನಮ್ಮ ಮನೆಯಲ್ಲಿ ಅಂದ್ರೆ ಜೀವ ಇರಬೇಕು. ನೋಡಿ, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ನಮ್ಮ ಮನೆಯಲ್ಲಿ ಏನಿತ್ತು? ಗದ್ದಲ, ಓಡಾಟ,